ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ. ನಮ್ಮೆಲ್ಲರ ಬಾಯಲ್ಲಿ ಕಳೆದ 3 ವಾರದಿಂದ ಬರ್ತಾ ಇರೋದು ಒಂದೇ ಮಾತಂತಂದ್ರೆ ಯುದ್ಧ, ಪ್ರತಿಕಾರ, ನಮ್ಮ ದೇಶ ಶತ್ರು ದೇಶವನ್ನ ನಾಶ ಮಾಡಬೇಕು ಅಂತ. ಆದರೆ ಒಂದು ಯುದ್ಧ ಅಂತ ಬಂದ್ರೆ ಅದಕ್ಕೆ ಕೋಟಿ ಕೋಟಿ ಹಣ ಖರ್ಚಾಗುತ್ತೆ. ಸಾಕಷ್ಟು ಹಣ ನೀರಿನ ರೀತಿ ಹರಿದೋಗುತ್ತೆ ಅಂತಾನೆ ಹೇಳ್ಬೋದು. ಯುದ್ಧ ಅಂತಂದ್ರೆ ಅಷ್ಟು ಸುಲಭವಂತೂ ಅಲ್ವೇ ಅಲ್ಲ. ಆಪರೇಷನ್ ಸಿಂಧೂರದ ಹೆಸರು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಣ್ಣ ಪುಟ್ಟ ಮಕ್ಕಳಿಗೂ ಗೊತ್ತಾಗ್ತಾ ಇದೆ ಈ ಬಹುದೊಡ್ಡ ವಿಜಯ ದೊರಕಿಸಿಕೊಡುವಲ್ಲಿ ಸೇನೆಯ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿ ಪಾತ್ರ ಬಹಳ ದೊಡ್ಡದಿದೆ ಅಂತ. ಈ ವಿಜಯದ ಬಳಿಕ ಬ್ರಹ್ಮೋಸ್ ಕ್ಷಿಪಣಿಗೆ ಭರ್ಜರಿ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗ್ತಿದೆಯಂತೆ. ಈಗ 17ಕ್ಕಿಂತ ಹೆಚ್ಚು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿ ಮೇಲೆ ಕಣ್ಣಿಟ್ಟಿದೆಯಂತೆ. ಕ್ಷಿಪಣಿ ಖರೀದಿಗೆ ಮುಗಿಬಿದ್ದಿದವಂತೆ. ಈಗಾಗಲೇ ಭಾರತದ ಎದುರು ಪಾಕಿಸ್ತಾನ ಮಂಡಿಯೂರಿದೆ. ಕದನ ವಿರಾಮದ ನೆಪವನ್ನ ಹೇಳಿ ಸೋಲಿನ ಸುಳಿಯಿಂದ ಸದ್ಯಕ್ಕೆ ಅಷ್ಟೇ ಬಚಾವಾಗಿದೆ ಪಾಕಿಸ್ತಾನ. ನಮ್ಮ ಭಾರತದ ಆಪರೇಷನ್ ಸಿಂಧೂರ ಇಡೀ ಜಗತ್ತಿನ ನಿದ್ದೆಯನ್ನ ಗೆಡಿಸಿರೋದಂತೂ ಸತ್ಯವಾದಂತಹ ಮಾತು. ಅದರಲ್ಲೂ ಆಪರೇಷನ್ಗೆ ವಿಜಯ ದೊರಕಿಸಿಕೊಡುವಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಪಾತ್ರ ಬಹಳ ದೊಡ್ಡದಿದೆ. ಈ ವಿಜಯದ ಬಳಿಕ ಬ್ರಹ್ಮೋಸ್ ಕ್ಷಿಪಣಿಗೆ ಭರ್ಜರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಭಾರತವು ಜನವರಿ 22ರಲ್ಲಿ ಏನ್ ಮಾಡುತ್ತೆ, ಫಿಲಿಪೈನ್ಸ್ನೊಂದಿಗೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳ ಒಪ್ಪಂದಕ್ಕೆ ಸಹಿಯನ್ನ ಹಾಕತ್ತೆ. ಇದೀಗ 17ಕ್ಕಿಂತ ಹೆಚ್ಚು ದೇಶಗಳು ಬ್ರಹ್ಮೋಸ್ ಮೇಲೆ ಕಣ್ಣಿಟ್ಟಿದೆಯಂತೆ. ಕ್ಷಿಪಣಿ ಖರೀದಿಗೆ ಮುಂದಾಗಿದೆಯಂತೆ. ಓಕೆ, ಆಪರೇಷನ್ ಸಿಂಧೂರ್ಗೆ ಗೆಲುವು ತಂದಂತಹ ಬ್ರಹ್ಮೋಸ್ ಬಗ್ಗೆ ನಾವು ನೋಡಿದ್ವಿ. ನಂತರ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನ ತಲುಪಿಸುವ ಮೂಲಕ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಪ್ರಮುಖ ಪಾತ್ರವನ್ನ ವಹಿಸಿತು. ಇದರ ಯಶಸ್ವಿ ಬಳಕೆಯು ಭಾರತದ ನಿಖರ ದಾಳಿ ಸಾಮರ್ಥ್ಯಗಳನ್ನ ಎತ್ತಿ ತೋರಿಸಿತು ಅಂತಾನೆ ಹೇಳ್ಬೋದು. ಹಾಗೇನೆ ಪಾಕಿಸ್ತಾನ ಮತ್ತು ಒಳಗೊಂಡಿರುವ ಭಯೋತ್ಪಾದಕ ಜಾಲಗಳಿಗೆ ಬಲವಾದ ಸಂಕೇತವನ್ನ ಕಳಿಸುತ್ತೆ ಅಲ್ಲಿಗೆ. ಹಾಗಾದ್ರೆ ಯಾವೆಲ್ಲ ದೇಶಗಳು ರೆಡಿ ಇದೆ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಖರೀದಿ ಮಾಡಲಿಕ್ಕೆ? ಅದನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷ್ಯಾ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತದ ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ಷಿಪಣಿ ಮೇಲೆ ಕಣ್ಣಿಟ್ಟಿದೆ. ಇಷ್ಟು ದೇಶಗಳ ಜೊತೆಗೆ 17 ದೇಶಗಳು ಈಗಾಗಲೇ ಒಪ್ಪಂದ ಮಾಡಿಕೊಂಡಿರುವಂತಹ ಫಿಲಿಪೈನ್ಸ್ ಬ್ರಹ್ಮೋಸ್ಗಾಗಿ ದೃಢೀಕೃತ ಒಪ್ಪಂದವನ್ನ ಹೊಂದಿರುವ ಏಕೈಕ ದೇಶವಾಗಿದೆ. ಫಿಲಿಪೈನ್ಸ್ ಒಂದೇ ದೇಶ. ಜನವರಿ 22ರಲ್ಲಿ ಏನಾಗುತ್ತೆ ಅಂತಂದ್ರೆ 3 ಕರಾವಳಿ ರಕ್ಷಣಾ ಬ್ಯಾಟರಿಗಳಿಗಾಗಿ 375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಫಿಲಿಪೈನ್ಸ್. ಮೊದಲ ಬ್ಯಾಟರಿಯನ್ನ ಏಪ್ರಿಲ್ 2024ರಲ್ಲಿ ವಿತರಣೆಯನ್ನ ಮಾಡಲಾಯಿತು. ಎರಡನೆಯದನ್ನ ಏಪ್ರಿಲ್ 2025 ಅಂದ್ರೆ ರೀಸೆಂಟ್ ಆಗಿ ಹಸ್ತಾಂತರ ಮಾಡುವುದಾಗಿ ನಿರೀಕ್ಷೆಯಲ್ಲಿದೆ ಅಷ್ಟೇ, ಇನ್ನು ಸಿಕ್ಕಿಲ್ಲ. ಇಂಡೋನೇಷ್ಯಾದಿಂದ $450 ಮಿಲಿಯನ್ ಒಪ್ಪಂದ ಆಗಿದೆಯಂತೆ. ಈ ವರ್ಷದ ಆರಂಭದಲ್ಲಿ ಭಾರತವು ಇಂಡೋನೇಷ್ಯಾಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಮಾರಾಟ ಮಾಡಲು ಯೋಚನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಕನಾಮಿಕ್ ಟೈಮ್ಸ್ ಈ ಬಗ್ಗೆ ವರದಿಯನ್ನ ಮಾಡಿರುವಂತದ್ದು. ಸುಮಾರು $450 ಮಿಲಿಯನ್ ಅಂದಾಜಿಸಲಾದ ಈ ಒಪ್ಪಂದವು ಬೃಹತ್ ಮೊತ್ತದ ಒಪ್ಪಂದ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಿಪಣಿಗೆ ಹಣಕಾಸು ಒದಗಿಸುವ ಕೆಲಸದಲ್ಲಿ ದೇಶ ನಿರತವಾಗಿದೆ ಅಂತ ಕೂಡ ಮಾಹಿತಿ ಬಂದಿರುವಂತದ್ದು. ಇನ್ನು ವಿಯೆಟ್ನಾಂ $700 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳಿಕ್ಕೆ ರೆಡಿ ಇದೆ. ವಿಯೆಟ್ನಾಂ ತನ್ನ ಸೇನೆ ಮತ್ತು ನೌಕಾಪಡೆಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಸೇರ್ಪಡೆ ಮಾಡಿಕೊಳ್ಳಲು ಬಯಸ್ತಾ ಇದೆ. ಭಾರತದೊಂದಿಗಿನ ಒಪ್ಪಂದವು $700 ಮಿಲಿಯನ್ ಎಂದು ಅಂದಾಜು ಮಾಡಲಾಗಿದೆ. ಮಲೇಷ್ಯಾವು ಕೂಡ ರೆಡಿ ಇದೆ. ಮಲೇಷ್ಯಾ ತನ್ನ ಸುಖೋಯ್ Su-30 MKM ಯುದ್ಧ ವಿಮಾನಗಳು ಮತ್ತು ಕೇಡಾ ವರ್ಗದ ಯುದ್ಧ ನೌಕೆಗಳಿಗಾಗಿ ಬ್ರಹ್ಮೋಸ್ ಕ್ಷಿಪಣಿಗಳ ಮೇಲೆ ಕಣ್ಣಿಟ್ಟಿದ್ಯಂತೆ. ಹಾಗೇನೆ ಥೈಲ್ಯಾಂಡ್ ಆಗಿರಬಹುದು, ಸಿಂಗಾಪುರ, ಬ್ರೂನಿ, ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ, ವೆನೆಜುವೆಲಾ, ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್, UAE, ಕತಾರ್, ಒಮಾನ್ ಕೂಡ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ವಿವಿಧ ಹಂತದ ಆಸಕ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಎಲ್ಲ ದೇಶಗಳು ಕೂಡ ಸೇರಿಕೊಂಡಿದೆ 17ಕ್ಕೂ ಹೆಚ್ಚು ದೇಶಗಳು. ನಮ್ಮ ಸೈನಿಕರ ಬಲವೂ ಕೂಡ ಇದರಲ್ಲಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಮ್ಮ ಸೈನಿಕರ ಕೈನಲ್ಲಿ ಇರುವಂತಹ ವೆಪನ್ಸ್ ಇದೆಯಲ್ಲ, ಅದಕ್ಕೆ ಹೆಚ್ಚಿನದಾಗಿ ವೆಚ್ಚವೂ ಕೂಡ ತಗಲುತ್ತೆ. ಭಾರತದ ರಕ್ಷಣಾ ರಫ್ತು ಆದಾಯ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 2016 ಮತ್ತು 17ರಲ್ಲಿ 1521 ಕೋಟಿ ಇತ್ತು. ಹಾಗೆ 17 ಮತ್ತು 18ರಲ್ಲಿ 4682 ಕೋಟಿಗೆ ಬಂತು. 2018 ಮತ್ತು 19ರಲ್ಲಿ ಸ್ವಲ್ಪ ಹೆಚ್ಚಾಗುತ್ತೆ, 10,846 ಕೋಟಿ ಆಗುತ್ತೆ. ಹಾಗೇನೆ
19-20ರಲ್ಲಿ ಕೋವಿಡ್ ಇದ್ದ ಕಾರಣದಲ್ಲಿ ಏನಾಗುತ್ತೆ 9,116 ಕೋಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೇನೆ 20-21ರಲ್ಲೂ ಕೂಡ ಕಡಿಮೆ ಆಗುತ್ತೆ, 8,435 ಕೋಟಿ ಆಗುತ್ತೆ. 21 ಮತ್ತು 22ರಲ್ಲಿ 12,815 ಕೋಟಿ ಆಗುತ್ತೆ. ಈಗ ಅಂದರೆ 22 ಹಾಗೆ 23ರಲ್ಲಿ 16,000 ಕೋಟಿ ಆಗುತ್ತೆ. ಇದು ಏನಾಗ್ತದೆ ಅಂದರೆ ಈ ಸ್ಟ್ಯಾಟಿಸ್ಟಿಕ್ಸ್ ಬಂದಿರುವಂಥದ್ದು 85 ರಾಷ್ಟ್ರಗಳು 16,000 ಕೋಟಿ ಲಾಭ ಆದಾಯ ಬರ್ತಾ ಇದೆ. ಭಾರತ ಬರುವ ದಿನಗಳಲ್ಲಿ ರಕ್ಷಣಾ ಸಾಮಗ್ರಿ ವಿಚಾರದಲ್ಲಿ, ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಜಗತ್ತಿನಲ್ಲಿ ಲೀಡರ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಆಪರೇಷನ್ ಸಿಂಧೂರ್ ಅಂತ ಇವಾಗ ಏನಾಯ್ತಲ್ವಾ, ಅದಾದ್ಮೇಲಂತೂ ಬೇಡಿಕೆ ಹೆಚ್ಚಾಗಿದೆ. ಭಾರತವನ್ನ ಬೇರೆ ದೇಶಗಳು ನೋಡುವ ರೀತಿಯೇ ಬದಲಾಗಿದೆ, ದೃಷ್ಟಿಕೋನವೂ ಕೂಡ ಬದಲಾಗಿದೆ. ನಮ್ಮ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿದೆ, ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿದೆ ಅಂತಾನೆ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.